ದಿನ ಮಾಡ್ಯಾನ ಪಪ್ಪ. ये जरा ये लो मैडम जी आपका फोन, ये लो केस कलेक्टर, ये लो ब्लूटूथ ಅದು ಮಾಡ ಇಡೀ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಗುರುವಾರ ಬೆಳಗ್ಗೆ ಟೈಮ್ 7 ಗಂಟೆ ಆಗಿ ಒಂದು 20 ನಿಮಿಷ ಆಗಿರ್ಬೇಕ್ರಿ. ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಫಸ್ಟಿಗಿದ್ರೆ ರಾಯರಿಗೆ ನಮಸ್ಕಾರ ಮಾಡಿಬಿಟ್ಟು ಇವತ್ತಿನ ದಿನಾನ ಸ್ಟಾರ್ಟ್ ಮಾಡಾಕಂತಿದ್ದು ನೋಡ್ರಿ. ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ನು ಭಾಳ ಮುಖ್ಯ ಅಲ್ರಿ. ಈಗಿದ್ರೆ ದೇವ್ರಿಗೆ ನಮಸ್ಕಾರ ಮಾಡಿದ್ಮೇಲೆ ಫಸ್ಟಿಗಿದ್ರೆ ಗ್ಯಾಸ್ ಸ್ಟೋವ್ಗೆ ಅರಿಶಿನ ಕುಂಕುಮನೂ ಹಚ್ಚಿತ್ತಿಲ್ಲ ರೀ. ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ. ಬೆಳಿಗ್ಗೆ ಎದ್ದು ಕೂಡಲೇ ಏನಪ್ಪ ನಾಷ್ಟಕ್ಕೆ ಮಾಡೋದಂತ ತಲೆ ಓಡ್ತಾನೆ ಇರುತ್ತೆ. ಅಂದ್ರೆ ಎದ್ದು ಕೂಡಲೇ ಅದೇ ವಿಚಾರ ಬರುತ್ತಲ್ರಿ. ನನಗೆ ಹೆಂಗೆ ಆಗುತ್ತೆ, ನಿಮಗೂ ಹಂಗೆ ಆಗುತ್ತೆ ಅಂತ ಕಮೆಂಟ್ ಮಾಡಿರಿ. ರಾತ್ರಿನೇ ಡಿಸೈಡ್ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಟೆನ್ಷನ್ ಅಂತ ಅನ್ಸಂಗಿಲ್ಲ ನೋಡ್ರಿ. ನಾನು ರಾತ್ರಿನೇ ಸಾಬುದಾನಿ ನೆನೆಸಿಟ್ಟಿದ್ದೆ ರೀ. ನಾಳೆ ಬೆಳಿಗ್ಗೆ ಸಾಬುದಾನಿ ಮಾಡಿಬಿಟ್ರೆ ಇತ್ತಂತ ಹೇಳಿ. ಅಂದ್ರೆ ಅಂದು ಗುರುವಾರ ಉಪವಾಸ ಇರುತ್ತಲ್ಲ, ಹಾಗಾಗಿ ಸಾಬುದಾನಿ ಮಾಡಿಬಿಟ್ರೆ ಎಲ್ಲರಿಗೂ ಆಗುತ್ತೆ ಅಂತ ಹೇಳಿ ರಾತ್ರಿನೇ ಸಾಬುದಾನಿ ನೆನೆಸಿಟ್ಟಿದ್ದೆ ರೀ. ಅಂದ್ರೆ ಒಂದು 7 ರಿಂದ 8 ತಾಸಾದ್ರೂ ಸಾಬುದಾನಿ ನೆನ್ಬಿಟ್ರೆ ಉಸುಳಿ ಮಾಡಕ್ಕೆ ಬೆಸ್ಟ್ ಆಗಿರುತ್ತೆ. ಅಂದ್ರೆ ಸಾಬುದಾನಿ ವಡ ಮಾಡಲಿ, ಸಾಬುದಾನಿ ಉಸುಳಿ ಮಾಡಲಿ, ಸಾಬುದಾನಿ ಚಲೋತ್ನಾಗ ನೆನ್ಬಿಟ್ರೆ ಮಸ್ತಾಗಿ ಆಗೋತ್ರಿ. ಹಾಗಾಗಿ ರಾತ್ರಿನೇ ನೆನೆಸಿಟ್ಟಿದ್ದೆ. ನಾನು ಸಿಂಪಲ್ಲಾಗೆ ಮಾಡ್ತಿದ್ರಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನೂ ಹಾಕಲ್ಲ, ಜಸ್ಟ್ ಜೀರಿಗೆ, ಇಂಗು, ಹಸಿಮೆಣಸು, ಶೇಂಗಾ, ಉಪ್ಪು ಅಷ್ಟೇ ಹಾಕಿಬಿಟ್ಟು ಮಾಡೋದ್ರಿ. ಹಂಗಾಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವು ಸೊಪ್ಪು, ಕೊತ್ತಂಬರಿ ಅಷ್ಟು ಹಾಕಿಬಿಟ್ಟು ರೆಡಿ ಮಾಡ್ಕೊಳಕತ್ತಿದ್ದು ಸಿಂಪಲ್ ಆಗಿರಿ. ನಾನು ವಿಡಿಯೋ ಮಾಡ್ಬೇಕಾರಂತೂ ಒಂದಿಲ್ಲದೆ ಒಂದು ಕಾಲ್ ಬರ್ತಾನೆ ಇರ್ತಾವ್ರಿ. ಹಾಗಾಗಿ ಮತ್ತೆ ಅದನ್ನಲ್ಲೇ ಬಿಡೋದು, ಮತ್ತೆ ಕಾಲ್ ರಿಸೀವ್ ಮಾಡೋದು ಆ ಥರ ಆಗ್ಬಿಡುತ್ತೆ. ಮನು ಕಾಲ್ ಮಾಡಿದ್ದಾರೆ, ಡ್ರೆಸ್ ಬೇಕಾಗಿತ್ತಂತ ತಂದು ಕೊಡ್ರಿ ಪಪ್ಪ ಅಂತೇಳಿ. ಅಂದ್ರೆ ಪಪ್ಪ ಕೊಟ್ಟು ಕಳಿಸ್ರಿ ಮಮ್ಮಿ ಅಂತೇಳಿ. ಅವ್ರ ಪಪ್ಪಾಗೆ ಏನಾರ ಹೇಳೋದಿದ್ರು ನಮಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಂಗಾಗಿ ಮತ್ತೆ ನಮ್ಮ ಮನೆಯವ್ರಿಗೆ ಹೇಳಿದೆ, ಮನುಗೆ ಅದು NCCದ ಡ್ರೆಸ್ ಬರುತ್ತಂದ್ರೆ ಅದನ್ನ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ದ. ಅಂದ್ರೆ ಕಾಲೇಜ್ಗೆ ಹೋಗಿದ್ದ, ಕಾಲೇಜಿಂದ ಆ ಕಡೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹೋಗಿ ಬರ್ತೀನಿ ರೀ ಮಮ್ಮಿ ಅಂತೇಳಿ ಹೇಳಿದಾರೆ. ಹಾಗಾಗಿ ಅವರು ಕೊಟ್ಟು ಬಂದರು. ಈಗಿದ್ರೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಇಬ್ಬರಿಗೇ ಸಾಬುದಾನಿ ಉಸುಳಿ ರೆಡಿ ಮಾಡ್ಕೊಳಕತ್ತಿದ್ದು ನೋಡ್ರಿ. ಯಾಕಂದ್ರೆ ತನೂ ಕಾಲೇಜ್ಗೆ ಹೋಗ್ಯಾಳ, ಮನು ಅಲ್ಲೇ ನಾಷ್ಟ ಊಟ ಮಾಡ್ತಾನ್ರಿ. ಕ್ಯಾಂಪಿಗೆ ಹೋಗ್ಯಾನಲ್ಲ, ಹಾಗಾಗಿ ಅಂದ್ರೆ ಬೇರೆದವ್ರಿಗೆ ಹೇಳಿ ಕೊಡಕ್ಕೆ ಹೋಗ್ತಾನ್ರಿ. ಹಾಗಾಗಿ ಅಲ್ಲೇ ನಾಷ್ಟ ಊಟ ಮಾಡ್ತಾನೋ. ಅವ್ನು ನಾಷ್ಟನೂ ಮಾಡಿಲ್ಲ, ಮಧ್ಯಾಹ್ನ ಊಟಕ್ಕೂ ಬರಂಗಿಲ್ಲ ರೀ. ಅದಕ್ಕಾಗಿ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಷ್ಟ ಆಗುವಷ್ಟು ಸಾಬುದಾನಿ ಉಸುಳಿ ಮಾಡಿದ್ದು. ಅಂದ್ರೆ ಜಾಸ್ತಿ ಮಾಡಿಬಿಟ್ರೆ ಅದು ಹಾಳಾಗೋದ್ರಿ. ಹಾಗೆ ನಾವು ಫ್ರಿಜ್ನಾಗ ಎತ್ತಿಟ್ಬಿಟ್ರೆ ನೆಕ್ಸ್ಟ್ ಡೇ ಮಾಡ್ಬೋದು. 2-3 ದಿವಸ ಇಟ್ರೂ ಏನು ಹಾಳಾಗಂಗಿಲ್ಲ ರೀ. ಹಾಗಾಗಿ ಜಾಸ್ತಿ ರೆಡಿ ಮಾಡಿ ಇಟ್ಟಾಗ ಅದು ಟೇಸ್ಟ್ ಅನ್ಸಂಗಿಲ್ಲ ರೀ. ತಿನ್ನಕ್ಕೂ ಅನ್ಸುತ್ತೆ ಹೊಳ್ಳಿ ಬಿಸಿ ಮಾಡಿದಾಗ. ಅದಕ್ಕಾಗಿ ಸ್ವಲ್ಪ ರೆಡಿ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಪ್ಲೇಟ್ ರೆಡಿ ಮಾಡಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡಿ ಚಹಾ ಕುಡಿದು ಈಗಿದ್ರೆ ಮಧ್ಯಾಹ್ನ ಊಟಕ್ಕಿದ್ರೆ ನಾನು ಹೆಸರು ಕಾಳು ಪಲ್ಯ ಮಾಡೋಣಂತೇಳಿ ಹೆಸರು ಕಾಳನ್ನ ಹುರಿದು ಇಟ್ಟಿದ್ದೆ ರೀ. ಹಂಗೆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಇಟ್ಟಿದ್ದೆ. ಈ ಕಡೆ ಹೆಸರು ಕಾಳು ಹುರಿದು ಆದಮೇಲೆ ತಣ್ಣಗಾದ್ಮೇಲೆ ಅದನ್ನ ತೊಳೆದು ಕುದಿಸಾಕಿಡ್ಬೇಕು ರೀ. ಇವತ್ತು ಹೆಸರು ಕಾಳನ್ನ ಬಳಸ್ಬಿಟ್ಟು ಸಬ್ಬಸ್ಗೆ ಸೊಪ್ಪು ಹಾಕಿಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳಿ ರೊಟ್ಟಿ ಮಾಡಾಕಿದ್ದೀನಿ. ಪಲ್ಯ ಇದ್ಬಿಟ್ರೆ ಬೆಸ್ಟ್ ಆಗಿರುತ್ತೆ. ಈ ಥರ ಹಿಂಡಿ ಪಲ್ಯ ಅಂತೀವಿ, ಸಬ್ಬಸ್ಗೆ ಸೊಪ್ಪು ಮತ್ತು ಹೆಸರು ಕಾಳು ಹಾಕಿಬಿಟ್ಟು ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ರೀ ಟೇಸ್ಟ್. ಹಾಗಾಗಿ ಹೆಸರು ಕಾಳನ್ನ ತೊಳೆದು ಕುದಿಸಾಕಿಟ್ಟಿದ್ದೀನಿ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಬೇಕು ರೀ. ಜಾಸ್ತಿ ಕುದಿಸಾಕ ಹೋಗ್ಬಾರ್ದು, ಸ್ವಲ್ಪ ಬಿರುಸನೇ ಇರ್ಬೇಕು ರೀ. ಹಿಂಗಾಗಿ ಸ್ವಲ್ಪ ನೀರು ಹಾಕಿ ಕುದಿಸಾಕಿಟ್ಬಿಟ್ಟು ಈ ಕಡೆ ಒಂದು 50 ರೊಟ್ಟಿ ಮಾಡಬೇಕಿತ್ತು ರೀ. ಅಂದ್ರೆ ನಿನ್ನೆ ಸಜ್ಜಿ ರೊಟ್ಟಿ ಮಾಡಿದ್ದೆಲ್ಲ, ಇವತ್ತು ಜೋಳದ ರೊಟ್ಟಿನ ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದ್ರೆ ಒಂದು ದಿವ್ಸಕ್ಕನ ಒಂದು 50 ಮಾಡ್ಬೋದು. ನಿನ್ನೆ ನಾನು 70 ಮಾಡಿದ್ದೆ ರೀ. ಹಾಗಾಗಿ ಸಜ್ಜಿ ರೊಟ್ಟಿನೂ ಇನ್ನೊಂದು ಸ್ವಲ್ಪ ಅದಾವ. ಅಂದ್ರೆ ಕೊಡಾಕ ಒಂದು 50, ನಮಗೊಂದು ಉಣ್ಣಾಕ ಒಂದು 20 ಅಂತೇಳಿ ಈ ಥರ ಮಾಡಿದ್ದು. ಇವತ್ತು ಜೋಳದ ರೊಟ್ಟಿ ಮಾಡ್ಬೇಕಂತೇಳಿ ಎಲ್ಲ ರೊಟ್ಟಿನೂ ರೆಡಿ ಮಾಡಿದೆ ರೀ. 54 ರೊಟ್ಟಿ ಮಾಡಿದ್ದು. ಅಂದ್ರೆ 50 ಅವ್ರಿಗೆ ಕೊಡಾಕ ಒಂದು 4 ಊಟ ಮಾಡಕ್ಕಂತೇಳಿ ಮಾಡಿದ್ದು. ನಮ್ಮ ಮನೆಯವ್ರಿಗೆ 1-2, ನನಗೆ 1-2 ಅಂತೇಳಿ. ಯಾಕಂದ್ರೆ ಕೈ ನುಸಾಕ ಸ್ಟಾರ್ಟ್ ಆಗಿತ್ತಲ್ರಿ. ಅಂದ್ರೆ ಒಂದೇ ದಿವಸ ಅಷ್ಟು ಮಾಡಿಬಿಟ್ರೆ ಆ ಥರ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಇವತ್ತು 54 ಅಷ್ಟೇ ರೊಟ್ಟಿ ಮಾಡಿದ್ದು. ಈಗಿದ್ರೆ ಸಬ್ಬಸ್ಗೆ ಮತ್ತು ಹೆಸರು ಕಾಳು ಪಲ್ಯನೂ ರೆಡಿ ಮಾಡಾಕಂತೀನಿ ನೋಡ್ರಿ. ಒಗ್ಗರಣೆಗೆ ಎಣ್ಣೆ, ಬೆಳ್ಳುಳ್ಳಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ ಕುಟ್ಟಿದ್ದು, ಆಮೇಲೆ ಸಬ್ಬಸ್ಗೆ ಸೊಪ್ಪು, ಹೆಸರು ಕಾಳು,
ಇಷ್ಟ ಹಾಕಿಬಿಟ್ಟು ಮಾಡೋದ್ರಿ ರೊಟ್ಟಿ ಸಂಗಟ ಮಾತ್ರ ಸಖತ್ತಾಗಿರುತ್ತೆ ಈ ಪಲ್ಯ ರೀ. ಇಷ್ಟ ಇಲ್ಲಾರ್ದವ್ರು ಇಷ್ಟಪಟ್ಟು ತಿಂತಾರೆ, ಬಾಯಿಗಂತೂ ರುಚಿ ಕೊಡುತ್ತೆ ರೊಟ್ಟಿ ಸಂಗಟ. ಹಾಗಾಗಿ ಪಲ್ಯನೂ ರೆಡಿ ಮಾಡಿದೆ ಮತ್ತು ಒಂದು 50 ರೊಟ್ಟಿನೂ ರೆಡಿ ಮಾಡಿಬಿಟ್ಟು ನಾನು ಮಸ್ತ್ ಊಟ ಮಾಡಿಬಿಟ್ಟು ಅಂದ್ರೆ 2:30 3 ಗಂಟೆ ಆಗಿ ಹೋಗಿತ್ತು ಅವಾಗ ಊಟ ಮಾಡಿದ್ದು. ಮನು ಇದ್ರೆ ಇವಾಗ 6 ಗಂಟೆ ಆಗೈತಿ ಬಂದ ನೋಡ್ರಿ. ಬಂದ ಕೂಡಲೇ ಈ ಥರ ನಾಯಿಗಳ ಸಂಘಟನೆ ಆಟ ಆಡ್ತಿರ್ತಾನು, ಬೈದ್ರೂ ಬಿಡಂಗೇ ಇಲ್ಲ ರೀ. ಇದು ಅಂತೂ ನಾವು ಕರೆದ್ರೆ ಬರಂಗಿಲ್ಲ ರೀ. ಅದ್ರ ಹೆಸ್ರು ಗಿಡ್ಡಿ ಅಂತೇಳಿ ಒಂದು 4 ಮಂದಿ ಇದಾರೆ. ಇವರು 4 ಮಂದಿಗೆ ಒಂದೊಂದು ಹೆಸರು ಇಟ್ಟಾನ ನೋಡ್ರಿ. ಇದು ಗಿಡ್ಡಿ, ಇನ್ನೊಂದು ಕುಂಟ, ಒಂದು ಕರಿ, ಒಂದು ಗುಂಡೆ ಅಂತೇಳಿ ಹೆಸರು ಇಟ್ಟಿದ್ದು. 4 ಮಂದಿ ಮನು ಬಂದ ಕೂಡಲೇ ಫುಲ್ ಓಡ್ಕೊತಾನೆ ಬಂದುಬಿಡ್ತಾರೋ. ಈಗಿದ್ರೆ 7 ಗಂಟೆ ಆಗಿ ಹೋಗಿತ್ರಿ. ಚಾಗಿ ಕುಡಿದ್ಕಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ಇವತ್ತು ರವೆ ಉಂಡೆ ಮತ್ತು ಶೇಂಗಾ ಹಿಂಡಿ, ಚೂಡ ಇಷ್ಟೆಲ್ಲ ಮಾಡಬೇಕಿತ್ತು. ಅದಕ್ಕಾಗಿ ನಮ್ಮ ಮನೆಯವ್ರಿಗೆ ಶೇಂಗಾ ಹುರಿಯಕ್ಕೆ ಹಚ್ಚಿದ್ದೆ. ಹೊತ್ತಿಸ್ನೇ ಬಿಟ್ಟರು ಅಂದ್ರೆ ಫಸ್ಟ್ ಅಷ್ಟು ಹುರಿದಿದ್ಲು, ಇನ್ನೂ ಸರಿಯಾಗಿ ಹುರಿದಿಲ್ಲ ರೀ. ನೀವು ಸ್ವಲ್ಪ ಮಿಕ್ಸ್ ಮಾಡಿರಿ ಅಂತ ಹೇಳಿದ ಕೂಡಲೇ ಅದನ್ನ ಕೈ ಬಿಟ್ಬಿಟ್ರು. ಸ್ವಲ್ಪ ಹೊತ್ತದು ಮತ್ತು ಇನ್ನೆಲ್ಲ ಕೇರಿ ಮತ್ತು ಅವು ಕಪ್ಪಾಗಿದ್ದೆಲ್ಲ ತೆಗಿಬೇಕು ನೋಡಿ. ಡಬಲ್ ಕೆಲಸ ನಿಮಗೆ ಹಚ್ಬಿಟ್ರೆ ಅಂತ ಅನ್ನಕತ್ತಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಬೇರೆದವ್ರು ಮಾಡಿದ್ದು ಮನಸ್ಸಿಗೆ ಬರೋಂಗಿಲ್ಲ, ಎಲ್ಲ ನಾನೇ ಮಾಡ್ತೀನಿ ಅಂತೇಳಿ ಹೋಗ್ತೀನಿ ರೀ. ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನಿಸ್ತೈತಿ. ಅಂದರೆ ಅವರು ಸರಿಯಾಗಿ ಮಾಡೋಂಗಿಲ್ಲ ಅಂತೇಳಿ ಆ ಥರ ನನಗೆ ಅನ್ಸೋತ್ರಿ. ರೀ ಇವತ್ತು ಶೇಂಗಾ ಹುರಿಯಕ್ಕೆ ಹಚ್ಬಿಟ್ರೆ ಈ ಥರ ಮಾಡಿಬಿಟ್ರಿ ನೀವು ಅಂತ ಹೇಳಿ. ಅಂದರೆ ಕರೆಕ್ಟಾಗಿ ಹುರಿಬೇಕು, ಚಲೋತ್ನಾಗ ಹುರಿಬೇಕು, ಕಪ್ಪನೂ ಆಗಬಾರ್ದು. ಕಪ್ಪು ಆಗಿಬಿಟ್ರೆ ಅದು ಕಹಿ ಬಂದುಬಿಡ್ತಾವ್ರಿ. ಅದಕ್ಕಾಗಿ ಹಿಂಗೆ ಅನಿಸ್ತಾ ಇರ್ತೈತಿ. ನಮ್ಮ ಕೆಲಸ ನಾವೇ ಮಾಡಿಬಿಟ್ರೆ ಅದು ಪರ್ಫೆಕ್ಟಾಗಿ ಅನ್ಸುತ್ತಲ್ರಿ. ಇವತ್ತು ನಮ್ಮ ಮನೆಯವ್ರು ಆ ಕಡೆ ಶೇಂಗಾ ಹುರಿತಾ ಇದ್ರೆ, ಅಂದರೆ ತನೂ ಒಂದು ರೌಂಡ್ ಹುರಿದಾಳು, ತನೂ ಸರಿಯಾಗಿ ಹುರಿದಿತ್ತಿಲ್ಲ ರೀ. ಹಾಗಾಗಿ ಮತ್ತೆ ಹುರಿಯಾಕೆ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಫೈನಲಿ ರವೆ ಉಂಡೆ ಮತ್ತು ಚೂಡಾನು ರೆಡಿ ಮಾಡಾಕಂತೀವಿ ನೋಡ್ರಿ. ನಾ ಮಿಕ್ಸ್ ಮಾಡಾಕಂತಿದ್ದೆ ರೀ. ಕೈ ನೋಸ್ತಾ ಬಿಡು, ನಾನು ಅಷ್ಟು ಮಿಕ್ಸ್ ಮಾಡ್ತೀನಂತೆ ಬಂದುಬಿಟ್ಟು ತನಗೆ ಕರೆದ್ಬಿಟ್ಟು, ಅಮ್ಮ ವಿಡಿಯೋ ಮಾಡಿ ನಾನೇ ಎಲ್ಲ ಮಾಡಾಕತ್ತೀನಿ ನೋಡಿ ಎಲ್ಲ ಅಂತ ಹೇಳಾಕತ್ತಿದ್ರು. ನನಗಂತೂ ನಗು ಬರಾಕತ್ತಿತ್ತು. ಅಂದರೆ ಎಲ್ಲ ಕೆಲಸ ಆದಮೇಲೆ ಬಂದುಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಲಿ ಅಂತ ಕೇಳ್ತಾರೆ, ಅಷ್ಟಾರು ಮಾಡ್ತಾರೆ ಬಿಡಪ್ಪ ಅಂತ ಒಂದೊಂದ್ಸಲ ಅನ್ನಿಸ್ತಿರ್ತೈತ್ರಿ. ಫೈನಲಿ ಶೇಂಗಾ ಹಿಂಡಿ, ಅಗಸೆ ಹಿಂಡಿ, ಖಾರ ಹಿಂಡಿ ಮತ್ತು ಚೂಡ, ಈಗ ರವೆ ಉಂಡೆನೂ ಕಟ್ಟಾಕತ್ತೀನಿ ನೋಡ್ರಿ. ರವೆ ಉಂಡೆ ಮೊನ್ನೆ ಒಂದ್ಸಲ ಮಾಡಿದ್ದೆ ರೀ. ಆ್ಯಕ್ಚುಲಿ ರವೆ ಉಂಡೆ ಮಾಡ್ಬೇಕಾದ್ರೆ ರವಾನ ಚಲೋದು ತರಬೇಕಾಗುತ್ತೆ ರೀ. ಮೊನ್ನೆ ನಾನು ಒಂದು ಅರ್ಧ kg ಅಷ್ಟು ಮಾಡಿದ್ದು, ಅದು ಸರಿಯಾಗಿಯೇ ಇದ್ದಿತ್ತಿಲ್ಲ. ನನಗೂ ಹಾಗೆ ಅನ್ನಿಸ್ತು ರೀ. ಯಾವಾಗಲೂ ರವೆ ಸ್ವಲ್ಪ ನೋಡ್ಕೊಂಬಿಟ್ಟನೆ ತರಬೇಕು ರವೆ ಉಂಡೆ ಮಾಡಾಕ್ರಿ. ನಾನು ಒಂದು ಅಂಗಡಿ ಒಳಗೆ ತರ್ತೀನಿ, ಅಲ್ಲಿದ್ದ ಚಲೋ ಇರುತ್ತೆ ನೋಡ್ರಿ. ಮೊನ್ನೆ ಒಂದು ಅರ್ಧ kg ಅಷ್ಟು ಬೇರೆ ಅಂಗಡಿ ಒಳಗೆ ತಂದು ಕಟ್ಟಿದ್ದು ಅಷ್ಟು ಇಷ್ಟನೇ ಆಗಲಿಲ್ಲ. ಅಂದ್ರೆ ಅದು ರವೆ ದಪ್ಪ ಇರಬಾರ್ದು, ಮೀಡಿಯಮ್ ಆಗಿ ಇರ್ಬೇಕು ರೀ. ಅವಾಗನ ಉಂಡೆ ಚಲೋತ್ನಾಗೆ ಬರ್ತಾವೆ. ಮತ್ತು ತಣ್ಣಗಾದ್ಮೇಲೆ ಈ ಥರ ಬಿಡಿ ಬಿಡಿ ಆದಮೇಲೆ ಉಂಡೆ ಕಟ್ಟಬೇಕು ರವೆ ಉಂಡೆ. ಆಲ್ರೆಡಿ ನಾನು ರವೆ ಉಂಡೆ ರೆಸಿಪಿನ ಶೇರ್ ಮಾಡಿದ್ದೀನಲ್ರಿ, ಹಾಗಾಗಿ ಯಾವ ರೆಸಿಪಿನೂ ಶೇರ್ ಮಾಡಿಲ್ಲ. ನಾನು ಎಲ್ಲ ಕೊಟ್ಟು ಕಳಿಸ್ಬೇಕಿತ್ತು ರೀ. ಹಾಗಾಗಿ ಎಲ್ಲನೂ ರೆಡಿ ಮಾಡಿಬಿಟ್ಟು ಪ್ಯಾಕ್ ಮಾಡಾಕಂತೀನಿ ನೋಡ್ರಿ. ನಂದೊಂದು ಏನು ಹ್ಯಾಬಿಟ್ ಅಂದ್ರೆ ಭಾಳ ಏನಂತಾರು ಕೈ ತಗೊಂಡ್ರೇನು ಕವರ್ ಝಾಡ್ಸೋದು ಆ ಥರ ಎಲ್ಲ ಮಾಡ್ತಿರ್ತೀನಿ. ನಮ್ಮ ಮನೆಯವ್ರು ಬೈತಾ ಇರ್ತಾರೆ, ಏನಾರು ಮಾಡಕ್ಕೆ ಬಂದ್ರೆ ಫಸ್ಟ್ ಕೈ ತಗೊಂಬರ್ರಿ, ಮತ್ತು ಏನಾರ ಹಾಕಕ್ಕತ್ರ ಝಾಡ್ಸಿರಿ ಇಲ್ಲಿ ನೋಡ್ರಿ ಅಂತ ಹೇಳ್ತೀನಲ್ಲ. ಹಾಗಾಗಿ ನೀನೇ ಮಾಡ್ಕೊ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಒಂದೊಂದ್ಸಲ ಜಗಳನೂ ಬರ್ತಾ ಇರ್ತಾವ್ರಿ. ಯಾಕಂದ್ರೆ ನನಗೆ ಕ್ಲೀನಾಗೆ ನೀಟಾಗಿರಬೇಕು, ಅವರು ಸರಿಯಾಗಿ ಮಾಡ್ಯಾರಿಲ್ಲ ಅಂತ ನನಗೆ ಡೌಟ್ ಇರುತ್ತೆ. ಅದಕ್ಕಾಗಿ ಪದೇ ಪದೇ ಕೇಳ್ತಾ ಇರ್ತೀನಿ. ಹಾಗಾಗಿ ಸಿಟ್ಟೂ ಬರ್ತಾ ಇರ್ತೈತಿ ನಮ್ಮ ಮನ್ಯಾಗ ಎಲ್ಲರಿಗೆ. ಅಂದರೆ ಹೊರಗಡೆ ಹೋಗಿ ಬಂದ ಕೂಡಲೇ ಫಸ್ಟಿಗೆ ಕಾಲು ತಗೋರಿ, ಕೈ ತಗೋರಿ ಅಂತ ಆ ಥರ ಹೇಳ್ತಾ ಇರ್ತೀನಿ. ನಾನೇ ಹಿಂಗೋ ನೀವು ಹಂಗೇನು ಅಂತೇಳಿ ಕಮೆಂಟ್ ಮಾಡಿರಿ. ಅಂದರೆ ಕೆಲವೊಬ್ರಿಗೆ ಆ ಥರ ಮೈಂಡ್ಸೆಟ್ ಇರೋದ್ರಿ. ಹೊರಗಡೆ ಬಂದ ತಕ್ಷಣ ಕಾಲು ಕೈ ತಗೋಬೇಕು ಮತ್ತು ಅದನ್ನ ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಆ ಥರ ಮೈಂಡ್ಸೆಟ್ ಇದ್ದಾಗ ಸ್ವಲ್ಪ ಜಾಸ್ತಿ ಹೇಳ್ತೀವಿ ಅಂಥೇಳಿ ಸಿಟ್ಟು ಬರ್ತಾ ಇರ್ತೈತ್ರಿ ಮನ್ಯಾಗ ಎಲ್ಲರಿಗೂ. ಈಗಿದ್ರೆ ಎಲ್ಲ ರೆಡಿ ಮಾಡಿಬಿಟ್ಟು ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಬೇರೆದವ್ರಿಗೂ ಅಗ್ನಿ ಹತ್ರನೇ ಅದ ರೀ, ಅವ್ರಿಗೆ ಖಾರ ಹಿಂಡಿ ಮತ್ತು ಶೇಂಗಾ ಹಿಂಡಿ ಹೇಳಿದ್ರೆ ಅದನ್ನೂ ರೆಡಿ ಮಾಡಿದೆ ರೀ. ಯಾವ್ದಾರು ಹಾಕಿ ಒಟ್ಟು ಫೋನ್ ಕೊಡಕಿ ಏನು ಇಟ್ಟಿನಮ್ಮ ಗ್ಯಾಸ್ ಮೇಲೆ ಇಲ್ಲ. ये लो मैडम जी आपका फोन, ಓ ये लो केस कलेक्टर, ये लो ब्लूटूथ गिफ्ट ಕೊಟ್ರ ಅದ್ರ ಸಂಗ ಕೇಸ್ ಕಲೆಕ್ಟರ್ ಮಾಡಿ ಚಾಲು ಮಾಡ್ಕೊಂಡ್ರೆ ಚಾಲು ಮಾಡ. ಯೂಸರ್ ಐತನ ಓಪನ್ ಮಾಡ್ಕೊಂಡ್ರೆ ಹೆಂಗ ನೀ ಹತ್ತೋತಿಲ್ಲ ಇದು ಕೊಡು ಹಿಂಗೆ ನೀ ಹತ್ತ ನಾನು ಇದು ಕೊಡು.
ಕೊಡ್ತಿ ನೋಡ ಸುಳ್ಳಲ್ಲ ಕರೆ ಆತಿನ ನಾ ಯೂಸ್ ಮಾಡ್ಕೊಡ್ತೀನಿ 2 ದಿವಸ ಯೂಸ್ ಮಾಡಿ 2 ದಿವಸ ಯೂಸ್ ಮಾಡ್ಕೊಡ್ತೀನಿ ಚೇಂಜ್ ಮಾಡಿ. ಫೋನ್ ಅದು ಇವತ್ತು ರಾತ್ರಿ ಊಟಕ್ಕೆ ತನೋ ಇದ್ರೆ ಮಸಾಲೆ ರೈಸ್ ಮಾಡಾಕತ್ತಿದ್ರಿ ಅಂದ್ರೆ ನಂದು ಉಪವಾಸ ಇದ್ದ ತಮ್ಮ 3 ಮಂದಿಗೂ ರೆಡಿ ಮಾಡ್ಕೊಳಕತ್ತಿದ್ರು. ಫೈನಲಿ ಮನು ಹೋಗಿ ತನಗೆ ಫೋನ್ ತಂದು ಕೊಟ್ಟ ನೋಡ್ರಿ. ಅಂದ್ರೆ ಮನೆನೇ ತರಬೇಕಿತ್ತ ಹೋಗಿದ್ವಿ ಆ ಥರ ಮೊಬೈಲ್ ಸಿಗಲಿಲ್ಲ ರೀ. ಅಂದ್ರೆ ನಮ್ಮ ಬಜೆಟ್ ಒಳಗೆ ಸಿಗಲಿಲ್ಲ, ಹಾಗಾಗಿ 30,000 40,000 ಆ ಥರ ಎಲ್ಲ ಇದ್ದು, ಹಾಗಾಗಿ ತರಕ್ಕೆ ಹೋಗಿದ್ದಿಲ್ಲ. ಇವತ್ತು ಮನು ಹೋಗ್ಬಿಟ್ಟು ಫೈನಲಿ ಫೋನ್ ತಂದು ಕೊಟ್ಟ ನೋಡ್ರಿ. ತನಗಂತೂ ಸಿಕ್ಕಾಪಟ್ಟೆ ಖುಷಿ. ಅಂದ್ರೆ ಫೋನ್ ಭಾಳ ದಿವಸದಿಂದ ಕೊಡಿಸ್ಬೇಕಾಗಿತ್ತು, ಕೊಡ್ಸಕ್ಕೆ ಆಗಿದ್ದಿಲ್ಲ ರೀ. ಅಂದ್ರೆ ಮಿಡಲ್ ಕ್ಲಾಸ್ ಲೈಫ್ ಅಂದ್ರೆ ಹಂಗೆ ಅಲ್ರಿ, ಪಟ್ ಅಂತ ಯಾವುದೂ ವಸ್ತು ತೊಗೊಳಕ್ಕಾಗಂಗಿಲ್ಲ. ಭಾಳ ವಿಚಾರ ಮಾಡಿಬಿಟ್ಟು ತೊಗೋಬೇಕಾಗುತ್ತಂದ್ರೆ ಒಂದು 15-20 ಸಾವಿರ ರೂಪಾಯಿದು ವಸ್ತುನೇ ಆಗಲಿ ಸ್ವಲ್ಪ ವೇಟ್ ಮಾಡಿ ವಿಚಾರ ಮಾಡಿನೇ ತೊಗೋತಾ ಇರ್ತೀವಿ. ಫೈನಲಿ ತಂದು ಕೊಟ್ಟಲ್ರಿ. ತನಗಂತೂ ಜಾಸ್ತಿ ಖುಷಿ ಆಕತ್ತಿತ್ತು. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ. ಇಷ್ಟೋ ತನಕ ಲಾಗ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ. ಬಾಯ್ ರೀ, ಟೇಕ್ ಕೇರ್.